ನಷ್ಟ ಆಗಿದೆ ಅಂತ, ಮತ್ತು ಅದು ಕುಂಭಮೇಳ ಮುಟ್ಟಿ ಕುಂಭಮೇಳ ಆಗಿದೆ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ದಾರೆ. ಕುಂಭಮೇಳ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಒಂದು ನಗ್ನ ಸತ್ಯ ಅಂತ ಹೇಳಿದ್ರೆ, ಬೆಳಗಾವಿಯಿಂದ ಹೋಗಿರ್ತಕ್ಕಂಥ ಒಂದು 60 ಜನದಲ್ಲಿ 4 ಜನ ಪ್ರಾಣವನ್ನು ತೆತ್ತರು. ಕಾಲು ತುಳಿದಕ್ಕೋಸ್ಕರ ಪ್ರಾಣವನ್ನು ಬಿಡುವಂಥ ಪ್ರಶ್ನೆ ಆಯಿತು. ಅವ್ರಿಗೆ ಆ ಬಾಡಿನ ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ದೆಹಲಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿದ್ದೆ. ಅಲ್ಲಿ ಬಾಡಿಗಳು ಯಾವ ರೀತಿಯಾಗಿತ್ತು ಅಂತಂದರೆ, ಪ್ಲಾಸ್ಟಿಕ್ ಚೀಲದಲ್ಲಿ ಕಸ ಕಟ್ಟಿದ ಇದು ಕಟ್ಟಿ ಹಾಕಿದ ರೀತಿಯಲ್ಲಿ ಅದನ್ನು ಬಂತು. ಅದಕ್ಕೆ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲಕ್ಕೂ ಕೂಡ ಕ್ರಮ ತೆಗೆದುಕೊಂಡು ನಾವು ಆ ಬಾಡಿನ ಬೆಳಗಾವಿನ ಜನರಿಗೆ ತಲುಪಿಸೋಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇಂಥ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಬೇಕಾದಾಗ ಲಾ ಆ್ಯಂಡ್ ಆರ್ಡರ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್, ರೆಸ್ಪೆಕ್ಟಿವ್ ಗೌರ್ಮೆಂಟ್ಸ್. ದೆಹಲಿನಲ್ಲಿ ಕಾಲು ತುಳಿತಕ್ಕೆ ಸೇರಿ ಪ್ರಯಾಗ್ರಾಜ್ನಲ್ಲಿ ಕಾಲು ತುಳಿದ್ರೆ ಅದಕ್ಕೆ ಹೊಣೆಗಾರರು ಯಾರು ಅಂತಂದರೆ ಆಯಾ ಸರ್ಕಾರಗಳು ಜವಾಬ್ದಾರಿಕೆಯನ್ನು ಹೊರಬೇಕಾಗ್ತದೆ. ಇಲ್ಲಿ ಯಾರು ಜವಾಬ್ದಾರಿಕೆಯನ್ನು ಕೂಡ ಹೊರ್ತಾ ಇಲ್ಲದೆ ಇರತಕ್ಕಂಥದ್ದು ನೋಡಿದಾಗ ಎಲ್ಲ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ದೇಶದಲ್ಲಿ ಅಂತಕ್ಕಂಥ ಭಾವನೆ ಬರ್ತದೆ. ಸೊ ಆ ಕಾರಣಕ್ಕೋಸ್ಕರ ಇಂಥೆಲ್ಲ ಕಾರ್ಯಕ್ರಮಗಳನ್ನ ಇದೆಲ್ಲ ಮಾಡ್ತಕ್ಕಂಥದ್ದು ಅವರವ್ರ ನಂಬಿಕೆಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ಎಲ್ಲೋ ಒಂದು ಕಡೆಗೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದ ತಕ್ಷಣ ನನ್ನ ಪಾಪಕರ್ಮಗಳೆಲ್ಲವೂ ತೊಳೆದೋಗ್ತದೆ ಅಂತಕ್ಕಂಥ ಭಾವನೆಯನ್ನು ಇರ್ತಕ್ಕಂಥದ್ದು. ಆ ಭಾವನೆ ಇದ್ದರೆ ಅದು ಅವರವ್ರ ನಂಬಿಕೆಗೆ ನಾವು ಯಾರೂ ವಿರುದ್ಧವಾಗಿ ಮಾತಾಡೋಕ್ಕೆ ಬರಲ್ಲ. ಅವ್ರವ್ರ ನಂಬಿಕೆ ಅಂತ ಹೋಗ್ಬೋದು. ಆದರೆ ಈ ವ್ಯವಸ್ಥೆಯನ್ನು ಮಾಡಬೇಕಾದಾಗ ರಾಜ್ಯ ಸರ್ಕಾರಗಳು ಜವಾಬ್ದಾರಿಕೆಯನ್ನು ಹೊರಬೇಕಾಗುತ್ತೆ. ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನೋಡ್ತೀವಿ. ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಮಮತಾ ಬ್ಯಾನರ್ಜಿ ಇರ್ಬೋದು, ಮತ್ತು NGT ಮುಂದೆ ಒಂದು ಕೇಸು ಕೂಡ ಇದೆ. ಅಲ್ಲಿ ಬ್ಯಾಕ್ಟೀರಿಯಾ ಕಂಟಾಮಿನೇಷನ್ ಆಗಿದೆ. ಬ್ಯಾಕ್ಟೀರಿಯಾ ಕಂಟಾಮಿನೇಷನ್ ಆಗಿರೋದ್ರಿಂದ ಸ್ನಾನ ಮಾಡೋಕ್ಕೆ ಯೋಗ್ಯವಾಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಸೊ ಆ ಕಾರಣ ನಾನು ಹೇಳ್ತಕ್ಕಂಥದ್ದು ಒಂದು, ಎಲ್ಲೋ ಒಂದು ಕಡೆಗೆ ನಾವು ಕನ್ನಡಿಗರು ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಗಂಗಾಪಾನಿ ತುಂಗಾ ಸ್ನಾನ ಅಂತಕ್ಕಂಥ ಗಾದೆ ಮಾತಿದೆ. ಅಂದರೆ ಸ್ನಾನ ಮಾಡೋದಕ್ಕೆ ತುಂಗೆ ಭಾಳ ಪವಿತ್ರವಾದ್ದು ಅಂತ. ಆದರೆ ನೀರು ಕುಡಿಯೋದಕ್ಕೆ ಗಂಗೆ ನೀರು ಒಳ್ಳೆಯದು ಅಂತಕ್ಕಂಥದ್ದು. ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಾತ ನನ್ನ ಕಣ್ಣೆದುರಿಗೆ ವಯಸ್ಸಾದಾಗ ಪ್ರಾಣ ಬಿಡುವಂಥ ಸಂದರ್ಭದಲ್ಲಿ ಅವ್ರ ಬಾಯಿಗೆ ಗಂಗೆಯನ್ನು ನೀರನ್ನು ಬಿಟ್ಟಾಗ ಅವರ ಪ್ರಾಣ ಪಕ್ಷಿ ಹಾರೋಯಿತು. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಹಿಂದೂಗಳಲ್ಲಿ ಅದು ಒಂದು ನಂಬಿಕೆ ಇದೆ. ಕಾಶಿಯಿಂದ ಬಂದಂಥದ್ದು, ಗಂಗೆ ತೀರ್ಥ ಬರ್ತಕ್ಕಂಥದ್ದು, ಅದೆಲ್ಲದೂ ಕೂಡ ಭಾಳ ಪವಿತ್ರವಾದ್ದು ಅಂತಕ್ಕಂಥ ನಂಬಿಕೆ ಇದೆ. ಆ ನಂಬಿಕೆ ಹಿನ್ನೆಲೆಯಲ್ಲಿ ಜನ ಹೋಗ್ತಾ ಇರ್ತಕ್ಕಂಥದ್ದು. ಅದರ ವ್ಯವಸ್ಥೆಗಳನ್ನು ಮಾತ್ರ ಮಾಡ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ ಆಗ್ತದೆ. ಇದರಲ್ಲಿ ಈ ತುಂಬ ಸಾವು ಆಗಿದೆ ಅಂತ ಹೇಳ್ತಾರೆ. ಅಂದರೆ ಯುಪಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಚ್ಚಿಡ್ತಿದೆಯಾ ಅಂತ. ನಾನು ದೆಹಲಿನಲ್ಲಿ ಇದ್ದೇನೆ, ದೆಹಲಿನಲ್ಲಿ ಹೋಗಿದ್ದೇನೆ, ಎಲ್ಲ ಮಾಹಿತಿನೂ ಕೂಡ ತರೆದಿದ್ದೇನೆ. ನಿಮ್ಮ ಹಾಗೆ ಮಾಧ್ಯಮದ ಸ್ನೇಹಿತರ ಜೊತೆ ಮಾಡೋದು ನೂರಾರು ಜನ ಇವತ್ತು ಕಾಲು ತುಳಿದಕ್ಕೆ ಪ್ರಾಣವನ್ನು ತೆತ್ತಿರ್ತಕ್ಕಂಥ ನಿದರ್ಶನಗಳಿದೆ. ಅದೆಲ್ಲೋ ಒಂದು ಕಡೆಗೆ ಮುಚ್ಚಿಡ್ತಕ್ಕಂಥ ಒಂದು ತಂತ್ರ ಆಗಿದೆ. ಅದು ಯಾರೂ ಕೂಡ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಆದರೆ ಏನಾದರೂ ಕೂಡ ಇವತ್ತು ಪ್ರಾಣ ಹಾನಿಗಳಾಯಿತು ಅಂತ ಹೇಳಿದ್ರೆ ಆಯಾ ಪ್ರದೇಶದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳ ಜವಾಬ್ದಾರಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.